ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಗೈಸ್ ಶುರು ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರತ್ತೆ ವಿಡಿಯೋ ಏನು ನೋಡ್ಕೊಂಬಂದಿರ್ತೀರ. ನೋಡ್ಕೊಂಬಂದಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ. ಏನಪ್ಪ ಅಂತ ಹೇಳಿದ್ರೆ, ವೀಕ್ಲಿ ಏನು ಲಾಸ್ಟ್ ವೀಕ್ ಏನು ನಾನು ಡ್ಯೂಟಿ ಮಾಡಿದ್ದೀನಿ. ಸೊ ಆ ವೀಕ್ದು ಅರ್ನಿಂಗ್ಸು ಎಷ್ಟಾಗಿದೆ, ಏನು ಎತ್ತ, ಯಾವ್ಯಾವ ದಿನಕ್ಕೆ ಎಷ್ಟು ಅರ್ನಿಂಗ್ಸ್ ಆಗಿದೆ, ಎಷ್ಟು ಟಿಪ್ಸ್ಗಳಾಗಿದ್ದಾವೆ ಅನ್ನೋದನ್ನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದು. ಮತ್ತು ನಾನು ಗಾಡಿಗೆ ರೆಂಟ್ ಅಂದರೆ ಎಷ್ಟು ಕಟ್ತೀನಿ, ಈ ವೀಕು ರೆಂಟ್ ಎಷ್ಟು ಕಟ್ತೀನಿ, ಎಷ್ಟು ಟ್ರಿಪ್ ಮಾಡಿರೋದಕ್ಕೆ, ಅದ್ರ ಬಗ್ಗೆ ಎಲ್ಲಾದರೂ ಸಂಪೂರ್ಣವಾಗಿ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಗೈಸ್. ಸೊ ವಿಡಿಯೋನ ಮಿಸ್ ಮಾಡ್ದೆ ನೋಡಿ, ಆಯಿತಾ? ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ನಿಮಗೆ ಪ್ರೂಫನ್ನು ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಇವಾಗ ಸ್ಕ್ರೀನಲ್ಲಿ ನಿಮಗೆ ಕಾಣಿಸ್ತಿರತ್ತೆ. ಸೊ ಊಬರ್ ಆ್ಯಪ್ನ ಓಪನ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ ನೋಡಿ. ಮೇಲ್ಗಡೆ ಹೋಗಿ ಇಲ್ಲಿ ಸಿ ವೀಕ್ಲಿ ಸಮ್ಮರಿ, ಆಯಿತಾ? ಸೊ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡ್ರೆ ಇವಾಗ ಇನ್ನೂ ಅದೇ ವಾರ ತೋರಿಸ್ತದೆ. ಏನಕ್ಕಂದರೆ ಇವತ್ತು ಭಾನುವಾರನೇ ನಾನು ವೀಡಿಯೋನ ಮಾಡ್ತಿರುವಂಥದ್ದು. ಏನಕ್ಕಂದರೆ ಭಾನುವಾರ ನಾನು ಮಾರ್ನಿಂಗು ಒಂದು 2-3 ಡ್ಯೂಟಿ ಶನಿವಾರ ಕಂಟಿನ್ಯೂ ಮಾಡಿಕೊಂಡು ಭಾನುವಾರಕ್ಕೆ 75 ಟ್ರಿಪ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡು ಇನ್ನೊಂದು ಬ್ಯಾಲೆನ್ಸ್ ಇದೆ. 74 ಟ್ರಿಪ್ಸ್ ಆಗಿದೆ. 75 ಟ್ರಿಪ್ಸ್ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡು ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ ಡ್ಯೂಟಿನ. ಸೊ ಇನ್ನೊಂದು ಟ್ರಿಪ್ ಮಾಡಿದ್ರೆ 75 ಆಗುತ್ತೆ. ಸೊ ಮಾಡ್ತೀನಿ ಅದನ್ನು, ಆಯಿತಾ? ಸೊ ಈ ವಿಡಿಯೋ ಮಾಡುವಂಥ ಟೈಮ್ನಲ್ಲಿ 75 ಅಂದರೆ ಒಂದು ಟ್ರಿಪ್ಪು ಬ್ಯಾಲೆನ್ಸ್ ಇರುತ್ತೆ, ಆಯಿತಾ? ಅದೇ ಹಂಗಿರಲಿ. ಸೊ ಟೋಟಲ್ಲು ನಿಮಗೆ ತೋರಿಸ್ಬಿಡ್ತೀನಿ. ನಾನು ನೈಟ್ ಆನ್ ಮಾಡಿಕೊಂಡ್ರು ಕೂಡ ಭಾನುವಾರ ನಾನು ಹತ್ತತ್ರ ಇದಕ್ಕೊಂದು 1,000-1,500 ರೂಪಾಯಿ ಅರ್ನಿಂಗ್ಸ್ ಹಾಕೊಳ್ಳಿ. ಈಗ ಏನು ಅರ್ನಿಂಗ್ಸ್ ಹೇಳ್ತೀನಿ ಅಥವಾ ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ, ಅದಕ್ಕೆ 1,000-1,500 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಡ್ರಿ. ನಾನು ನೈಟ್ ಡ್ಯೂಟಿನ ಮಾಡ್ತೀನಿ ಭಾನುವಾರ. ಸೊ ಅದರಿಂದ, ಆಯಿತಾ? ಸೊ ನೋಡ್ಬೋದು, ಸ್ಕ್ರೀನಲ್ಲಿ ಕಾಣಿಸ್ತಿರತ್ತೆ ನಿಮಗೆ. ಇಲ್ಲಿ ಒಂದು ವಾರದ್ದು ನಿಮ್ಗೆ ಕಾಣಿಸ್ತಿರತ್ತೆ ಪೂರ್ತಿ. 20ನೇ ತಾರೀಕಿಂದ 26ನೇ ತಾರೀಕು ತನಕ ಏನೇನು ದಿನಗಳಲ್ಲಿ ಎಷ್ಟೆಷ್ಟು ಡ್ಯೂಟಿ ಮಾಡಿದ್ದೀನಿ, ಎಷ್ಟೆಷ್ಟು ಅರ್ನಿಂಗ್ಸ್ ಆಗಿದ್ದಾವೆ, ಎಷ್ಟು ಟ್ರಿಪ್ಸ್ಗಳಾಗಿದ್ದಾವೆ ದಿನದಲ್ಲಿ ಅನ್ನೋದು ತೋರಿಸ್ತೀನಿ, ಆಯಿತಾ? ಮೊದಲನೇದು ಬಂದ್ಬಿಟ್ಟು ಈಗ 20ನೇ ತಾರೀಕು ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿಕೊಡ್ತೀನಿ. ಮಾಡಿಕೊಂಡ್ರೆ ನೋಡ್ಬೋದು ನೀವು, ಇದರಲ್ಲಿ ಅರ್ನಿಂಗ್ಸ್ ಬಂದ್ಬಿಟ್ಟು 3,136 ರೂಪಾಯಿ ಶೋ ಆಗ್ತಿದೆ. ಇದರಲ್ಲಿ ಟ್ರಿಪ್ಸ್ ಬಂದ್ಬಿಟ್ಟು 17 ಟ್ರಿಪ್ಸ್ ಮಾಡಿದ್ದೆ. 16 ಅವರ್ ಲಾಗಿನಲ್ಲಿದ್ದು 17 ಟ್ರಿಪ್ಸ್ ಮಾಡಿದ್ದೆ, ಆಯಿತಾ? ಸೊ ಇದಕ್ಕೆ 3,136 ರೂಪಾಯಿ ಅರ್ನಿಂಗ್ಸ್ ಆಗಿತ್ತು. ಸೊ ಇದರಲ್ಲಿ ಫೀಸ್ ಅಂತ ಅಂದ್ಬಿಟ್ಟು, ಅದರ್ ಫೀಸಸ್ ಅಂದ್ಬಿಟ್ಟು ನಾನು ಹೇಳಿದ್ದೀನಿ ನಿಮಗೆ. ಈ ಒಂದು ರೆಂಟಲ್ ಬೇಸಸ್ ಅಥವಾ ಓನರ್ಶಿಪ್ ಇದರಲ್ಲಿ ನನಗೆ ಗೊತ್ತಿಲ್ಲ, ಬೇರೆ ಇದರಲ್ಲಿ ನಾನು ಎಲ್ಲಿ ತೊಗೊಂಡಿದ್ದೀನಿ ಗಾಡಿನ, ಆ ಒಂದು ಕಂಪ್ನೀಲಿ ಇವರು 500 ರೂಪೀಸ್ ಮಾಡಿದ್ರೆ ಅದಕ್ಕೆ 70 ರೂಪೀಸ್ ಕಮಿಷನ್ ಅಂತ ಕಟ್ ಮಾಡಿಕೊಡ್ತಿದ್ದಾರೆ. ಸೊ 1000 ರೂಪೀಸ್ಗೆ 140 ರೂಪೀಸು, ಆಯಿತಾ? ಸೊ ಈ ಥರ ನೀವು ಎಷ್ಟೇ 500 ರೂಪಾಯಿ ಮೇಲೆ ಸಂಪಾದನೆ ಮಾಡಿದ್ರೆ ಇದಕ್ಕೆ 70 ರೂಪಾಯಿ ಹಂಗೆ ಟ್ಯಾಕ್ಸ್ನ ಕಟ್ಟಬೇಕು ಅವತ್ತೊಂದು ದಿನಕ್ಕೆ, ಆಯಿತಾ? ಸೊ ಇದರಲ್ಲಿ ಬಂದ್ಬಿಟ್ಟು ಅವತ್ತೊಂದು 20ನೇ ತಾರೀಕಲ್ಲಿ ನೋಡಿ 3,100 ಚಿಲ್ಲರೆ ಏನು ಮಾಡಿದ್ದೀನಿ, ಸಾರಿ ಒಂದು ನಿಮಿಷ, 3,136 ರೂಪಾಯಿ ಏನು ಮಾಡಿದ್ದೀನಿ. ಸೊ ಇದಕ್ಕೆ ಅಮೌಂಟ್ ಬಂದ್ಬಿಟ್ಟು 70 ರೂಪಾಯಿ ಹಂಗೆ ಲೆಕ್ಕ ಹಾಕೊಳ್ಳಿ. ಅದರ್ ಫೀಸಸ್ ಅಂತ ಇದೆಯಲ್ಲ ಕೆಳಗಡೆ, ಸೊ ಅದರಲ್ಲಿ ಬಂದ್ಬಿಟ್ಟು 490 ರೂಪಾಯಿಂದ ಕಟ್ ಮಾಡಿದ್ದಾನೆ ನೋಡಿ, ಆಯಿತಾ? ಸೊ ಅದು ಇರುವಂಥದ್ದು, ಆಯಿತಾ? ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಒಂದು ನಿಮಿಷ, 20ನೇ ತಾರೀಕು ನೋಡಿದ್ರಿ. ಸೊ ಇನ್ನು 21ನೇ ತಾರೀಕು ತೋರಿಸ್ತೀನಿ. 21ನೇ ತಾರೀಕು ಬಂದ್ಬಿಟ್ಟು ನಿಮಗೆ 12 ಟ್ರಿಪ್ ಕಂಪ್ಲೀಟ್ ಆಗೈತೆ. ಟೋಟಲು 13 ಅವರ್ ಲಾಗಿನ್ ಅಂತ ಅಂದ್ಕೊಳ್ಳಿ. 13 ಅವರ್ ಲಾಗಿನ್ಗೆ ಬಂದ್ಬಿಟ್ಟು 12 ಟ್ರಿಪ್ ಆಗೈತೆ. ಅರ್ನಿಂಗ್ಸ್ ಬಂದ್ಬಿಟ್ಟು 183 ರೂಪಾಯಿ, ಆಯಿತಾ? ಆಗಿರುವಂಥದ್ದು ಅರ್ನಿಂಗ್ಸು. ಇನ್ನು 22ನೇ ತಾರೀಕಿಗೆ ಹೋಗ್ತೀನಿ ಅಂತ ಹೇಳಿದ್ರೆ 2,245 ರೂಪಾಯಿ ಅರ್ನಿಂಗ್ಸ್ ಆಗಿತ್ತು 8 ಟ್ರಿಪ್ಗೆ, ಬರೀ 9 ಅವರ್ ಲಾಗಿನ್ಗೆ, ಆಯಿತಾ? ನೆಕ್ಸ್ಟ್ ಇನ್ನು ಬಂದ್ಬಿಟ್ಟು 4,506 ರೂಪಾಯಿ 23ನೇ ತಾರೀಕು ಆಗಿರೋವಂಥದ್ದು. 13 ಟ್ರಿಪ್ಗೆ 14.25 ಗಂಟೆ ಟೈಮು ಆನ್ಲೈನ್ನಲ್ಲಿ ಇದ್ದು ಡ್ಯೂಟಿ ಮಾಡಿದ್ದಕ್ಕೆ 4,506 ರೂಪಾಯಿ ಆಗೈತೆ. 24ನೇ ತಾರೀಕು ಬಂದ್ಬಿಟ್ಟು 974 ರೂಪಾಯಿ. ನಾನು ಡ್ಯೂಟಿ ಮಾಡಲಿಲ್ಲ ಅವತ್ತು, 5 ಟ್ರಿಪ್ ಮಾಡಿದ್ದೆ. 7 ಗಂಟೆ ಟೈಮ್ ಆನ್ಲೈನಲ್ಲಿದ್ದೆ. ಬಟ್ ಆಗಿದ್ದು ಬಂದ್ಬಿಟ್ಟು 5 ಟ್ರಿಪ್ಪು, ಆಯಿತಾ? 974 ರೂಪಾಯಿ. ಅದಕ್ಕೆ ವಾಪಸ್ ಮನೆಗೆ ಹೋದೆ ನಾನು, ಯಾಕೋ ಡ್ಯೂಟಿ ಕೊಡ್ತಿಲ್ಲ ಅಂದ್ಬಿಟ್ಟು. ಸೊ 25ನೇ ತಾರೀಕು ಬಂದ್ಬಿಟ್ಟು 3,576 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಇದು ಬಂದ್ಬಿಟ್ಟು 16 ಟ್ರಿಪ್ಗೆ ಆಗಿರುವಂಥದ್ದು. 13 ಅಂದರೆ 13 ಅವರ್ಸ್ 52 ಮಿನಿಟ್ಸ್ ಅಂತ ಇದೆ. ಹತ್ತತ್ರ 14 ಅವರ್ಸ್ ಅಂತ ಅಂದ್ಕೊಳ್ಳಿ. 14 ಗಂಟೆ ಟೈಮ್ ಆನ್ಲೈನಲ್ಲಿ ಇರೋದಕ್ಕೆ 16 ಟ್ರಿಪ್ಸ್ ಆಗೈತೆ. 3,576 ರೂಪಾಯಿ ಅರ್ನಿಂಗ್ಸ್ ಆಗಿತ್ತು.
ಆಯ್ತಾ. ಇನ್ನು ಬಂದ್ಬಿಟ್ಟು 26ನೇ ತಾರೀಕು ಸೋಮವಾರ, ಭಾನುವಾರ ಬಂದ್ಬಿಟ್ಟು ಸೊ ನೈಟ್ ಏನು 25ನೇ ತಾರೀಕು ನೈಟ್ ಕಂಟಿನ್ಯೂ ಡ್ಯೂಟಿ ಮಾಡಿದೆ. ಸೊ ಅದಾದ್ಮೇಲಿಂದ 26ನೇ ತಾರೀಕು ಬೆಳಗ್ಗೆ 4 ಗಂಟೆ ಮೇಲ್ಗಡೆ 3 ಟ್ರಿಪ್ನ ಕಂಪ್ಲೀಟ್ ಮಾಡಿದ್ದೆ. ಸೊ 3.5 ಗಂಟೆ ಆನ್ಲೈನಲ್ಲಿ ಇದ್ದಂಗೆ ಆಯಿತು. ಸೊ ಅರ್ನಿಂಗ್ಸ್ ಬಂದ್ಬಿಟ್ಟು 652 ರೂಪಾಯಿ ಅರ್ನಿಂಗ್ಸ್ ಆಗಿತ್ತು. ಸೊ ಇದು ಈ ಒಂದು ಎಂಟೈರ್ ವೀಕಲ್ಲಿ ನಾನು ಮಾಡಿರುವಂಥ ಅರ್ನಿಂಗ್ಸು. ಸೊ ಇದರಲ್ಲಿ ನಿಮಗೆ ತೋರಿಸ್ತೀನಿ ನಾನು ಒಂದು ನಿಮಿಷ. ಟೋಟಲ್ ಇವಾಗ ಲೆಕ್ಕ ನೋಡೋಕೆ ಹೋದರೆ 19,276 ರೂಪಾಯಿ ಅಂತ ಇದೆ, ತೋರಿಸ್ತಾ ಇದೆ ನಿಮಗೆ, ಆಯಿತಾ. ಬಟ್ ಇದ್ರಲ್ಲಿ 19,276 ರೂಪಾಯಿ ಅಲ್ಲ ನಂದು ಸಂಪಾದನೆ ಮಾಡಿರುವಂಥದ್ದು. ಕೆಳಗಡೆ ಸ್ಕ್ರಾಲ್ ಮಾಡ್ತೀನಿ, ನೋಡ್ಬೋದು ನೀವು. ಟಾರ್ಗೆಟ್ ಬಂದ್ಬಿಟ್ಟು ನಿಮಗೆ ವೀಕ್ಲಿ ಸ್ಟೇಟಸ್ ಆ್ಯಂಡ್ ಫ್ಲೀಟ್ ಟಾರ್ಗೆಟ್ ಅಂತ ಇದೆ. ಇದರಲ್ಲಿ ಟ್ರಿಪ್ಸ್ ಬಂದ್ಬಿಟ್ಟು 74 ಇದೆ, ಇನ್ನೊಂದು ಮಾಡಿದ್ರೆ 75 ಆಗುತ್ತೆ, ಅದು ಮಾಡ್ತೀನಿ. ಅದು ಆನ್ಲೈನ್ ಅವರ್ಸ್ ಬಂದ್ಬಿಟ್ಟು ಟೋಟಲು 78 ಅವರ್ಸ್ 47 ಮಿನಿಟ್ಸು, ಆಯಿತಾ. ಸೊ ಆನ್ಲೈನ್ ಅವರ್ಸ್ ಇರುವಂಥದ್ದು ಪರ್ ವೀಕಲ್ಲಿ, ಪೂರ್ತಿ ಎಂಟೈರ್ ವೀಕಲ್ಲಿ. ಕೆಳಗೆ ಬಂದರೆ ಬ್ರೇಕ್ ಡೌನ್ ಅಂತ ನಿಮ್ಗೆ ಕಾಣಿಸ್ತಿರುತ್ತೆ. ಇಲ್ಲಿ ಸಜೆಸ್ಟ್ ಫೇರ್ ಅಂತಿದೆ ನೋಡಿ. ಸೊ ಆ್ಯಕ್ಚುಲ್ ಇಲ್ಲಿವರೆಗೂ ನನ್ನ ಅರ್ನಿಂಗ್ಸ್ ಆಗಿರೋದು ಬಂದ್ಬಿಟ್ಟು 21,526 ರೂಪಾಯಿ ಅರ್ನಿಂಗ್ಸ್ ಆಗಿರೋದು. ಸೊ ಬಟ್ ಮೇಲ್ಗಡೆ ನಿಮ್ಗೆ ಯಾಕೆ 19,276 ರೂಪಾಯಿ ಅಂತ ತೋರಿಸ್ತಿದೆ ಅಂತ ಹೇಳಿದ್ರೆ, ನಿಮ್ಗೆ ಆಲೇ ಹೇಳಿದ್ನಲ್ಲ ನಾನು 70 ರೂಪೀಸ್ 500 ರೂಪೀಸ್ಗೆ ಕಟ್ ಮಾಡ್ತಾನೆ ಅಂತ. ಸೊ ಅದನ್ನು ಎಂಟೈರ್ ವೀಕ್ದು ಕೌಂಟ್ ಮಾಡಿಬಿಟ್ಟು 70 ರೂಪೀಸ್ ಹಂಗೆ 500 ರೂಪೀಸ್ಗೆ ಕೌಂಟ್ ಮಾಡಿಬಿಟ್ಟು ಮೈನಸ್ ಮಾಡಿದ್ದಾನೆ. ಸೊ ಆ 21,526 ರೂಪಾಯಲ್ಲಿ 2,540 ರೂಪಾಯಿನ ಮೈನಸ್ ಮಾಡಿರೋದ್ರಿಂದ 19,276 ರೂಪಾಯಿ ನನಗೆ ಅರ್ನಿಂಗ್ಸ್ ಅನ್ನೋದನ್ನು ತೋರಿಸ್ತಿದ್ದಾನೆ, ಆಯಿತಾ. ಇದು ಕಟ್ ಮಾಡಿ ಒಂದು 70 ರೂಪೀಸ್ ಕಟ್ ಮಾಡಿ, ಆಯಿತಾ. 2,240 ರೂಪಾಯಿ ಆಗುತ್ತೆ, ಆಯಿತಾ. 21,526 ರೂಪಾಯಿ ಕೌಂಟ್ ಮಾಡಿಕೊಂಡ್ರೆ, ಆಯಿತಾ. ಅದೆಲ್ಲ ಹೋಗಿ 19,276 ರೂಪಾಯಿ ಅಂತ ಇದೆ. ಸೊ ಇದರಲ್ಲಿ 19,276 ರೂಪಾಯಲ್ಲಿ ನನಗೆ ರೀಫಂಡ್ ಅಂತ ಅಂದ್ಬಿಟ್ಟು ಟೋಲು 505 ರೂಪಾಯಿ ಅದೆಲ್ಲ ಇದೆ, ಅದು ಬಿಡಿ, ಅದು ಸಪ್ರೇಟ್ ತೋರಿಸ್ತಿರತ್ತೆ ಅದು, ಆಯಿತಾ. ಸೊ ಈಗ 19,276 ಅಲ್ಲ. ಸೊ ಇದರಲ್ಲಿ ನಿಮ್ಗೆ ತೋರಿಸ್ತೀನಿ. 19,276 ಮೈನಸ್ ಇದರಲ್ಲಿ ಏನನ್ನ ಈಗ ಫಸ್ಟು ಎಕ್ಸ್ಪೆನ್ಸ್ ತೆಗಿಯೋದ ಅಂತ ಹೇಳಿದ್ರೆ CNG ತೆಗಿಯೋಣ, ಆಯಿತಾ. CNG ಬಂದ್ಬಿಟ್ಟು ಫುಲ್ ಟ್ಯಾಂಕ್ ನಿಮಗೆ ಗೊತ್ತಿರುತ್ತೆ 730 ರೂಪಾಯಿ ತನಕ ಅಷ್ಟೇ ಆಗುತ್ತೆ ಫುಲ್ ಟ್ಯಾಂಕ್ CNG ಗಾಡಿಗೆ, ಆಯಿತಾ. ಬಟ್ ನಾನು 7 ದಿನಕ್ಕೆ ಆಲ್ಮೋಸ್ಟ್ 2 ರಿಂದ 3 ದಿನ ಎಷ್ಟೋ ಏನೋ 1,300 ರೂಪಾಯಿ ಹಂಗೆ ಹಾಕ್ಸ್ಕೊಂಡಿದ್ದೀನಿ. ಮಿಕ್ಕಿದ್ದ ಒಂದು 4 ದಿನ ಏನಿದೆ ಅದು ಒಂದು 3 ದಿನ ಅಥವಾ 4 ದಿನ ಏನಿದೆ 1,000 ರೂಪಾಯಿ, ಅಂದರೆ 700 ರೂಪಾಯಿ ಫುಲ್ 700 ರೂಪಾಯಿ ಇಲ್ಲ, ಫುಲ್ ಟ್ಯಾಂಕ್ CNGಲೇ ನಾನು ಡ್ಯೂಟಿ ಮಾಡಿರುವಂಥದ್ದು, ಆಯಿತಾ. ಈಗ ನಾನು ಹೆಂಗೆ ಕೌಂಟ್ ತಗೊಳ್ಳೋಣ ಅಂತಂದರೆ, ಈಗ 1 ನಿಮಿಷ, $1,300 ಮೈನಸ್ 1,300 ಮೈನಸ್ 1,300 15,276 ಆಯಿತು. ಸೊ ತಿರ್ಗಾ ಬಂದ್ಬಿಟ್ಟು 750 ತಗೊಳ್ಳೋಣ. ಸೊ ಮೈನಸ್ 750 ಸೊ ಟೋಟಲ್ಲು CNG ತೆಗ್ದಾಯಿತು. ಈಗ ನಮ್ಗೆ ಇಟ್ಕೊಂಡಿರೋದು ಬಂದ್ಬಿಟ್ಟು 13,126. 13,126 ನನಗೆ ಸೇವಿಂಗ್ಸಾ? ಖಂಡಿತವಾಗ್ಲೂ ಸೇವಿಂಗ್ಸ್ ಅಲ್ಲ ಅದು, ಆಯಿತಾ. ಸೊ ಇದರಲ್ಲಿ ಬಂದ್ಬಿಟ್ಟು ಈಗ ರೆಂಟ್ ಕಟ್ಟಬೇಕು ನಾನು ಈ ಒಂದು ಗಾಡಿಗೆ. ಸೊ ರೆಂಟ್ ಬಂದ್ಬಿಟ್ಟು ನೀವು ನೋಡಿರ್ತೀರ ಲಾಸ್ಟ್ ಟ್ರಿಪ್ಪಲ್ಲಿ 75 ಟ್ರಿಪ್ಸ್ನ ಮಾಡಬೇಕು ಅಂತ 75 ಟ್ರಿಪ್ಸ್ ಕಂಪ್ಲೀಟ್ ಆಗೈತೆ ಅಂತ ಅಂದ್ಕೊಳ್ಳಿ. 75 ಟ್ರಿಪ್ಸ್ಗೆ ಸ್ಕೀಮ್ ಬಂದ್ಬಿಟ್ಟು ಸ್ಕ್ರೀನಲ್ಲಿ ಹಾಕಿರ್ತೀನಿ, ನಾನು ನೋಡ್ಕೊಳ್ಬೋದು. ಫಸ್ಟ್ನೇ ಬಂದ್ಬಿಟ್ಟು 60 ಮಾಡಿದ್ರೆ ನಂದು 3 ಇಯರ್ಸ್ ಪ್ಲ್ಯಾನು, ರೆಂಟಲ್ಲ 4 ಇಯರ್ಸು ಅಲ್ಲ 3 ಇಯರ್ಸ್ ಪ್ಲ್ಯಾನು. ಇವಾಗ ಹೇಳ್ತಿರೋ 3 ಇಯರ್ಸ್ ನೋಡ್ಕೊಳ್ಳಿ. 60 ಟ್ರಿಪ್ಸ್ ಮಾಡಿದ್ರೆ 1,059 ರೂಪಾಯಿ ಇರ್ತಿತ್ತು. 60 ಮಾಡಿದ್ರೆ ಅಥವಾ 60ಕ್ಕಿಂತ ಕಮ್ಮಿ ಇದ್ದಿದ್ರೆ 1,059 ರೂಪಾಯಿ ದಿನಕ್ಕೆ, 7 ದಿನಕ್ಕೆ ರೆಂಟ್ ಕಟ್ಟಬೇಕಿತ್ತು. ನಾನು ಈಗ ನಂದು 60 ಪ್ಲಸ್ ಮಾಡಿದ್ರೆ 929 ರೂಪಾಯಿ ಹಂಗೆ 7 ದಿನದ ಕಟ್ಟಬೇಕಿತ್ತು. ಬಟ್ ನಾನು ಮಾಡಿರೋದು ಬಂದ್ಬಿಟ್ಟು 75 ಮತ್ತು 75 ಪ್ಲಸ್ಸು ಅಂತ, ಆಯಿತಾ. ಸೊ ಇವಾಗ ಇದಕ್ಕೆ ನಾನು ಬಂದ್ಬಿಟ್ಟು ಪರ್ ಡೇ ರೆಂಟ್ ಬಂದ್ಬಿಟ್ಟು 819 ರೂಪಾಯಿ. 819 ರೂಪಾಯಿನ 7 ದಿನಕ್ಕೆ ಕಟ್ಕೊಡ್ಬೇಕಾಗತ್ತೆ ನಾನೀಗ. 819 7 ದಿನಕ್ಕೆ ಅಂತಂದರೆ ಎಷ್ಟಾಯಿತು? ಇಂಟು 7 ದಿನಕ್ಕೆ ಅಂದರೆ 5,733 ರೂಪಾಯಿ ಆಯಿತು, ಕರೆಕ್ಟಾ ಸ್ನೇಹಿತರೆ? ಈಗ ಇದರಲ್ಲಿ 19,276 ಅಲ್ಲ,
ಒಂದು ನಿಮಿಷ, 19,276 ಟೋಟಲ್ ಅರ್ನಿಂಗ್ಸು. ಇದರಲ್ಲಿ ಈಗ ನಾವು ಎಕ್ಸ್ಪೆನ್ಸಸ್ ಖರ್ಚುಗಳನ್ನ ಮೈನಸ್ ಮಾಡೋಣ. 19,276 ಮೈನಸ್ಸು ಎಕ್ಸ್ಪೆನ್ಸ್ ತೆಗೋಣ. ಎಕ್ಸ್ಪೆನ್ಸ್ ಬಂದ್ಬಿಟ್ಟು CNG ಇದು ಬಂದ್ಬಿಟ್ಟು 7 ದಿನಕ್ಕೆ 1,000 ರೂಪಾಯಿ ಹಂಗೆ ತಗೊಳ್ಳೋಣ. ಬಟ್ ದಿನಾನು ಪೂರ್ತಿ, ವಾರ ಪೂರ್ತಿ ಪ್ರತಿದಿನನೂ ಕೂಡ ನಾನು 1,000 ರೂಪಾಯಿ ಹಾಕ್ಸ್ಕೊಂಡಿಲ್ಲ. ಒಂದೊಂದು ದಿನ ಫುಲ್ ಟ್ಯಾಂಕಲ್ಲೇ ಅರ್ನಿಂಗ್ಸ್ ಆಗೈತೆ, ಒಂದೊಂದು ದಿನ 1,300 ರೂಪಾಯಿ ಅರ್ನಿಂಗ್ಸ್ CNG ಹಾಕ್ಸ್ಕೊಂಡು ಅರ್ನಿಂಗ್ಸ್ ಮಾಡಿದ್ದೀನಿ ಆಯಿತಾ. ಬೇಡ, ರೌಂಡ್ಸ್ ಫಿಗರು 1,000 ರೂಪಾಯಿ, ದಿನಕ್ಕೆ 1,000 ರೂಪಾಯಿ ಹಂಗೆ ಅಕೌಂಟ್ ತೊಗೊಳ್ಳೋಣ. 7 ದಿನಕ್ಕೆ ಬಂದ್ಬಿಟ್ಟು 7,000 ರೂಪಾಯಿ CNGಗೆ ಮೈನಸ್ ಮಾಡಿದ್ರೆ 19,276 ನನಗೆ ಮಿಕ್ಕೊಳ್ಳೋದು ಬಂದ್ಬಿಟ್ಟು 12,276. 12,276 ರೂಪಾಯಿ ಏನಿದೆ ಇದು ನನಗೆ ಮಿಕ್ಕೊಂಡಿರೋದ? ಖಂಡಿತವಾಗ್ಲೂ ಇಲ್ಲ. ಸೊ ಇದರಲ್ಲೂ ಮೈನಸ್ ಮಾಡಬೇಕು. ಏನು ಅಂತ ಹೇಳಿದ್ರೆ ಗಾಡಿದು ರೆಂಟು 119 ಆಯಿತಾ. ಎಷ್ಟು 75 ಟ್ರಿಪ್ ಮಾಡೋದಕ್ಕೆ 819 ರೂಪಾಯಿ ಪರ್ ಡೇ ಬೀಳುತ್ತೆ. 7 ಡೇಸ್ಗೆ ಕೌಂಟ್ ಮಾಡ್ಕೊಳ್ಳೋದಕ್ಕೆ ಹೋದರೆ 5,733 ರೂಪಾಯಿ ಆಗತ್ತೆ ಆಯಿತಾ. ಸೊ ಅದು ಮೈನಸ್ ಮಾಡಿದ್ರೆ ಇನ್ನು ಮಿಕ್ಕೊಳ್ಳೋದು ಬಂದ್ಬಿಟ್ಟು 6,543 ರೂಪಾಯಿ ಮಿಕ್ಕೊಳ್ಳುತ್ತೆ ಆಯಿತಾ. ಸೊ ಇದು ಬಂದ್ಬಿಟ್ಟು ನನಗೆ ಉಳ್ಕೊಂಡಿರೋವಂಥದ್ದು. ಇದರಲ್ಲಿ ಫುಡ್ಡುಗೆ ಒಂದು 500 ರೂಪಾಯಿ ಖರ್ಚಾಗಿಲ್ಲ. ನಾನು ಪ್ರತಿ ಸಲ ಮನೆಯಲ್ಲೇ ಊಟ ಮಾಡೋದು. ಯಾವಲ್ಲ ಅಪರೂಪಕ್ಕೆ ಟೀ ಮತ್ತು ಯಾವಲ್ಲ 1 ಟೈಮು ಇಲ್ಲ 2 ಟೈಮು ಮಾತ್ರ ಹೋಗಿ ಹೊರಗಡೆ ಈಚೆ ಊಟ ಮಾಡಿರ್ತೀನಿ ನಾನು ಅಷ್ಟೇ. ಸೊ ಹಂಗೆ ನೋಡೋಕೆ ಹೋದ್ರೆ ಒಂದು 6,000 ರೂಪಾಯಿ ಅಂದ್ಕೊಳ್ಳಿ ಆಯಿತಾ. ವಾರಕ್ಕೆ 1 ದಿನ, 7 ದಿನ ಇರೋದು, ಬಟ್ 1 ದಿನ ಕಮ್ಮಿ ಅರ್ನಿಂಗ್ಸು ನನಗೆ ಸೇವಿಂಗ್ಸ್ ಆಗಿರುವಂಥದ್ದು 6,000 ರೂಪಾಯಿ ಅಂತ ಅಂದ್ಕೊಳ್ಳಿ ಆಯಿತಾ. ನಾನೇ ಹೇಳ್ತಿದ್ದೀನಲ್ಲ, ನಾನೇ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಮಾಡ್ದಿರೋ ರೀಸನು, ಅರ್ನಿಂಗ್ಸ್ನ ಕೆಲಸ ಮಾಡ್ದಿರೋ ರೀಸನು ಕಡಿಮೆ ಆಗಿದೆ. ಬಟ್ ಇದಕ್ಕೇನು ಜಾಸ್ತಿ ಮಾಡೋರು ತುಂಬ ಜನ ಇದ್ದಾರೆ ಆಯಿತಾ. ಸೊ ನೋಡೋಣ, ನನಗೆ ಈ ವಾರ ಮಾಡೋಕ್ಕಾಗಿದ್ದು ಇಷ್ಟು ಗೈಸ್ ಆಯಿತಾ. ಸೊ ಇದನ್ನು ನಿಮಗೆ ತಿಳಿಸ್ಬೇಕಿತ್ತು, ತಿಳಿಸಿದ್ದೀನಿ. ಇದರಲ್ಲಿ ಬಂದ್ಬಿಟ್ಟು ಟ್ಯಾಕ್ಸ್ ಎಲ್ಲ ಕಟ್ ಆಗಿದೆ ಆಲ್ರೆಡಿ. ಅದೇ ಒಂದು ಏನಂತ ಹೇಳ್ತಾನೆ, ಕಮಿಷನ್ನು. ಸೊ ಆ ಕಮಿಷನ್ ಕಟ್ಟಾಗಿ 21,000 ಚಿಲ್ಲರೆ ಅರ್ನಿಂಗ್ಸ್ ಆಗಿರೋದು, ಅದೆಲ್ಲ ಕಮಿಷನ್ ಎಲ್ಲ ಕಟ್ಟಾಗಿ 70 ರೂಪಾಯಿದು. ಸೊ ನನಗೆ 19,000 ಇಟ್ಟು ಮಿಕ್ಕೊಂಡಿದೆ ಅರ್ನಿಂಗ್ಸ್ ಆಗಿರುತ್ತೆ. 19,000ದಲ್ಲಿ 7,000 ರೂಪಾಯಿ CNG, 5,733 ರೂಪಾಯಿ ಗಾಡಿ ರೆಂಟು ಆಯಿತಾ. ಸೊ ಇಷ್ಟು. ಬಟ್ ಮತ್ತೆ ನಿಮಗೆ ಇದು ಸ್ಕ್ರೀನಲ್ಲಿ ಹಾಕಿರ್ತೀನಿ ಸ್ಟೇಟ್ಮೆಂಟಲ್ಲಿ ನಿಮಗೆ ತೋರಿಸ್ತೀನಿ. ಇದರಲ್ಲಿ ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿರೋದಿಲ್ಲ ಆಯಿತಾ. ಭಾನುವಾರನೇ ಮಾಡ್ತಾ ಇರ್ತೀನಿ ಈ ಒಂದು ವಿಡಿಯೋನ ಮಾಡಿರ್ತೀನಿ. ಸ್ಟೇಟ್ಮೆಂಟ್ ಬಂದು ಸೋಮವಾರ ಸಂಜೆ ಬರೋವಂಥದ್ದು. ನಾನು ಸೋಮವಾರ ಸಂಜೆ ಬಂದಮೇಲೆ ಆ ಒಂದು ಸ್ಟೇಟ್ಮೆಂಟ್ನ ಸ್ಕ್ರೀನ್ಶಾಟ್ ಹಾಕಿ ಈ ಒಂದು ವಿಡಿಯೋ ಜೊತೆ ಎಡಿಟ್ ಮಾಡಿಬಿಟ್ಟು ನಿಮಗೆ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಆಯಿತಾ. ಸೊ ಅದ್ರಲ್ಲಿ ನಿಮ್ಗೆ ನೋಡ್ತೀರ, ಈಗ ಅವನು ಇದರಲ್ಲೇ ಕೌಂಟ್ ಮಾಡಬೇಕು. 7 ದಿನಕ್ಕೆ 19 ರೂಪಾಯಿಗೆ ಕೌಂಟ್ ಮಾಡ್ಬೇಕು. ದಿನಕ್ಕೆ ಮಾಡಿದ್ರೆ 5,733 ರೂಪಾಯಿ ರೆಂಟ್ ಬೀಳುತ್ತೆ. ಪ್ಲಸ್ಸು ಕಿಲೋಮೀಟ್ರ್ಗಳನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ನಿಮ್ಗೆ ಕಾಣಿಸುತ್ತೆ ಎಕ್ಸ್ಟ್ರಾ ಕಿಲೋಮೀಟರ್ ಅಂತ ಅಂದ್ಬಿಟ್ಟು ಹಾಕಿದರೆ ಅದೊಂದು ಹಾಕಿರ್ತಾನೆ. ಇಲ್ಲ 0 ಇದ್ರೆ 0 ಇರುತ್ತೆ ಆಯಿತಾ. ಮತ್ತು ನಿಮಗೆ ಇನ್ನೊಂದು 1,500 ರೂಪಾಯಿ ಅಂತ ಪಕ್ಕ ಹಾಕಿರ್ತಾನೆ. ಅದೇನಪ್ಪ ಅಂತ ಹೇಳಿದ್ರೆ, ಸ್ಟಾರ್ಟಿಂಗು ಕಂಪ್ನಿಯಲ್ಲಿ ಜಾಯ್ನ್ ಆಗೋ ಟೈಮಲ್ಲಿ ಈ ಒಂದು ಗಾಡಿ ಓನರ್ಶಿಪ್ ತೊಗೊಳ್ಬೇಕಾದ್ರೆ ಡೆಪಾಸಿಟ್ ಬಂದ್ಬಿಟ್ಟು 26,000 ರೂಪಾಯಿ ಅಂತ ಹೇಳಿರ್ತಾರೆ. ಬಟ್ ಅಷ್ಟು ಅಮೌಂಟ್ನು ಕೊಟ್ಬಿಟ್ಟು ಜಾಯ್ನ್ ಆಗಿರೋದಿಲ್ಲ ನಾವು. ಸೊ ಅವಾಗ ಏನು ಮಾಡ್ತೀವಿ ಅಂತ 11,000 ರೂಪಾಯಿ ಕೊಡುತ್ತೀವಿ. ಇನ್ನು ಮಿಕ್ಕಿದ ರಿಮೈನಿಂಗ್ ಅಮೌಂಟ್ ಏನಿರುತ್ತೆ ಪ್ರತಿ ವಾರನೂ ಕೂಡ ಸ್ಟೇಟ್ಮೆಂಟಲ್ಲಿ ನಿಮಗೆ 1,500 ರೂಪಾಯಿ ಥರ ಅಮೌಂಟ್ ಆ್ಯಡ್ ಆಗುತ್ತೆ ಸರ್. ಅದು 26,000 ಕ್ಲಿಯರ್ ಆಗೋವರೆಗೂ ಅಂತ ಹೇಳ್ತಾರೆ. ಸೊ ಆ ಒಂದು ಅಮೌಂಟ್ ಬಂದ್ಬಿಟ್ಟು 1,500 ರೂಪೀಸ್ ಆ್ಯಡ್ ಆಗಿರುತ್ತೆ. ಪ್ಲಸ್ ಇನ್ನೊಂದು ಬಂದ್ಬಿಟ್ಟು 800 ಚಿಲ್ಲರೆ ಏನೋ ಒಂದು ಅಮೌಂಟ್ ತೋರಿಸಿರುತ್ತೆ. ಸೊ ಲಾಸ್ಟ್ ವೀಕ್ತು ನಾನೊಂದು ಅಮೌಂಟ್ ಪೇ ಮಾಡಬೇಕಿತ್ತು, 800 ಚಿಲ್ಲರೆ ಪೆಂಡಿಂಗ್ ಇಟ್ಕೊಂಡಿದ್ದೆ. ಸೊ ಆ ಒಂದು ಪೆಂಡಿಂಗ್ ಅಮೌಂಟ್ನು ಕೂಡ ಇದರಲ್ಲಿ ತೋರಿಸ್ತಿರುವಂಥದ್ದು ಆಯಿತಾ. ಸೊ ಇಷ್ಟಾಗಿರುತ್ತೆ. ಸೊ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಏನು ಸ್ಟೇಟ್ಮೆಂಟ್ ಬರುತ್ತೆ ಏನು ಅಂತ ಹಾಕಿರ್ತೀನಿ ಸ್ಕ್ರೀನಲ್ಲಿ. ಮತ್ತು ಸ್ಟೇಟ್ಮೆಂಟ್ ಹೆಚ್ಚು ಕಮ್ಮಿ ಬಂದರೆ ನಾನು ಏನೋ ತಿಳ್ಕೊಳಕ್ಕೆ ಹೋಗ್ಬಿಡಿ. ಅದು ಬಂದಿರೋದು ಸ್ಕ್ರೀನ್ಶಾಟ್ನ ಅಂತ ಹಾಕಿರ್ತೀನಿ ನಿಮಗೆ ಡೇಟ್ ಸಮೇತ, ಯಾವ ಡೇಟಲ್ಲಿ ಎಷ್ಟು ಬಂದಿದೆ ಸ್ಟೇಟ್ಮೆಂಟು, ಕಂಪ್ನಿಯವ್ನಿಗೆ ಎಷ್ಟು ರೆಂಟ್ ಕಟ್ಟಬೇಕು ಏನು ಅಂತ. ಸೊ ಇಷ್ಟ ಆಗಿತ್ತು ಗೈಸ್ ವಿಡಿಯೋ. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡೋದನ್ನು ಬರೀಬೇಡಿ. ನೆಕ್ಸ್ಟು ಈಗ ನಾಳೆ ಸೋಮವಾರದಿಂದ ನೆಕ್ಸ್ಟ್ ವೀಕ್ ಎಷ್ಟು ಮಾಡ್ತೀನಿ ಅರ್ನಿಂಗ್ಸು ಅಂತ ನನಗೂ ಗೊತ್ತಿಲ್ಲ. ಇವಾಗ ಏನು ಮಾಡಿದ್ದೀನಿ ಅರ್ನಿಂಗ್ಸು ಅಷ್ಟೊಂದು ಮಾಡೋದಂತೂ ಏನು ಪ್ರಾಫಿಟ್ ಇಲ್ಲ ಗೈಸ್ ಆಯಿತಾ. ಸೊ ತುಂಬ ಕಷ್ಟಪಡಲೇಬೇಕಾಗತ್ತೆ. ಕಷ್ಟಪಟ್ರೆ ಈ ಒಂದು ಗಾಡಿನ ತೊಗೊಂಡು ಕಂಪ್ನಿಲಿ ನಾವು ಅರ್ನಿಂಗ್ಸ್ ಅನ್ನೋದನ್ನು ಮಾಡೋದಕ್ಕಾಗೋದು. ಸೊ ನೋಡುವ ನೆಕ್ಸ್ಟ್ ವೀಕ್ ಯಾವ ಥರ ಅರ್ನಿಂಗ್ಸ್ ಆಗುತ್ತೆ, ಏನು ಎಷ್ಟು ಟ್ರಿಪ್ಸ್ ಮಾಡ್ತೀನಿ, ಎಷ್ಟು ರೆಂಟ್ ಕಟ್ತೀನಿ ಅನ್ನೋದು ನಿಮಗೆ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳಲ್ಲಿ ಗೊತ್ತಾಗುತ್ತೆ. ವೀಡಿಯೋಸ್ಗಳು ಹಾಕಿದ್ದೀನಿ, ಅದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ ಗೈಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಏನೋ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿರಿ ದಯವಿಟ್ಟು. ಅಲ್ಲೇ ಸುಮಾರು ವಿಡಿಯೋದಲ್ಲಿ ಹೇಳಿರ್ತೀನಿ ನಾನು, ಕಂಪ್ನಿ ಅಡ್ರೆಸ್ ಆಗಲಿ ಯಾವ ಥರ ಜಾಯ್ನಿಂಗ್ ಆಗೋದಾಗಲಿ ಅದನ್ನೇನು ಕೇಳೋಕೆ ಹೋಗ್ಬೇಡಿ.
ಸೊ ಯಾರಿಗೂ ಕೂಡ ರೆಫರ್ ಮಾಡಲ್ಲ ಅಥವಾ ರೆಕಮೆಂಡ್ ಮಾಡಲ್ಲ ನಾನು. ಸೊ ನನಗೆ ಕಷ್ಟ ಇರೋದ್ರಿಂದ ನಾನು ಗಾಡಿ ತೊಗೊಂಡು ವಿತ್ ರೀಸನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆಯಿತಾ. ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಬಗ್ಗೆ ಏನು ಅನಿಸ್ತು ನಾನು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಸಿಗೋಣ. ಟೇಕ್ ಕೇರ್. ಸಿಯಾ. ಬಾಯ್ ಬಾಯ್ ಗೈಸ್.